ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಫ್ಯಾಟಿ ಲಿವರ್ ಆದವರು ಯಾವ ತರಹದ ಆಹಾರ ಪದ್ಧತಿನ ಅನುಸರಿಸಬೇಕು ಮತ್ತು ಮನೆಯಲ್ಲಿ ಯಾವ ತರಹದ ಮನೆಮದ್ದನ್ನು ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಫ್ಯಾಟಿ ಲಿವರ್ ಅಂದರೆ ಇದನ್ನು ನಾವು ವಾಸಿ ಮಾಡಿಕೊಳ್ಬಹುದಾದಂಥ ಒಂದು ರೋಗ. ಇದನ್ನು ಎಕ್ಸೆಸ್ ಆಫ್ ಫ್ಯಾಟ್ ಬಿಲ್ಡ್ ಆಗಿರೋದನ್ನು, ಅಂದರೆ ಲಿವರಲ್ಲಿ ಹೆಚ್ಚಾಗಿ ಕೊಬ್ಬಿನಾಂಶ ಉಂಟಾಗೋದನ್ನು ಫ್ಯಾಟಿ ಲಿವರ್ ಅಂತ ಕರೀತಾರೆ. ಆದರೆ ಈ ಫ್ಯಾಟಿ ಲಿವರ್ನ ರಿವರ್ಸ್ ಕೂಡ ಮಾಡಬಹುದು, ಅಂದರೆ ಗುಣಪಡಿಸಬಹುದು. ಆದರೆ ಇದಕ್ಕೆ ಯಾವುದೇ ರೀತಿ ಔಷಧಿ ಇಲ್ಲ. ಆದರೆ ಇದ್ರ ಬದಲಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋವಂಥದ್ದು, ಅಂದರೆ ನಮ್ಮ ಡೈಲಿ ಲೈಫ್ನ ಬದಲಾಯಿಸ್ಕೊಳ್ಳೋದ್ರಿಂದಾಗಿ ಈ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡ್ಕೋಬಹುದು. ಯಾರಲ್ಲಿ ಈ ರೀತಿ ಫ್ಯಾಟಿ ಲಿವರ್ ಕಂಡುಬರ್ತದೆ ಅಂದರೆ ಮದ್ಯ ಸೇವನೆ ಮಾಡೋರಲ್ಲಿ, ಧೂಮಪಾನ ಸೇವನೆ ಮಾಡೋರಲ್ಲಿ, ಅಪೌಷ್ಟಿಕತೆ, ರಕ್ತದಲ್ಲಿ ಲಿಪಿಡ್ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರಿಗೆ, ಮತ್ತು ಆನುವಂಶಿಕತೆ, ಮಧುಮೇಹಿಗಳಲ್ಲಿ ಬೊಜ್ಜು ಜಾಸ್ತಿ ಇದ್ದವರಿಗೆ ಈ ಫ್ಯಾಟಿ ಲಿವರ್ ಕಾಣಿಸ್ತದೆ. ಈ ಫ್ಯಾಟಿ ಲಿವರಿಂದ ಗುಣಮುಖ ಆಗಬೇಕು ಅಂದರೆ ಇರೋದೆರಡೇ ದಾರಿ. ಒಂದು, ಮನೆಯಲ್ಲಿ ಸರಿಯಾದ ಆಹಾರ ತೆಗೆದುಕೊಳ್ಳೋದು, ಮತ್ತು ವ್ಯಾಯಾಮ. ಆಹಾರದಲ್ಲಿ ಏನೇನು ತಿನ್ನಬೇಕು ಅಂತ ಅಂದರೆ ಸಮತೋಲನ ಆಹಾರ ಮುಖ್ಯವಾಗಿರುತ್ತೆ. ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಅದು ತುಂಬ ಮುಖ್ಯ ಇರ್ತದೆ. ಹಣ್ಣುಗಳು, ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ನಾರಿನಾಂಶ ಇರುವಂಥ ಆಹಾರವನ್ನು ಸೇವಿಸಬೇಕು. ಇದರಿಂದಾಗಿ ಲಿವರ್ನಲ್ಲಿ ಆದ ಉರಿಯೂತ ಕಡಿಮೆ ಮಾಡುತ್ತೆ, ಅಲ್ಲದೆ ವಿಷಕಾರಿ ಅಂಶವನ್ನು ಕೂಡ ತೆಗೆದುಹಾಕ್ತದೆ. ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಆಹಾರವಾದಂಥ ಬೆಳ್ಳುಳ್ಳಿ, ಅರಿಶಿನ ಹೆಚ್ಚಾಗಿ ಬಳಸೋದು. ಈ ಫ್ಯಾಟಿ ಲಿವರ್ ಇರುವಂಥವರು ವಿಟಮಿನ್ ಸಿ ಪ್ರತಿನಿತ್ಯ ತಗೊಳ್ಳೋದು ಕೂಡ ಒಳ್ಳೆಯದು. ಅದರಲ್ಲಿ ನೆಲ್ಲಿಕಾಯಿನೂ ಕೂಡ ತಿನ್ಬೋದು, ಮತ್ತು ಹಸಿರು ತರಕಾರಿಗಳನ್ನ, ಸೊಪ್ಪುಗಳನ್ನ ತಿನ್ನೋದು ಕೂಡ ತುಂಬ ಒಳ್ಳೆಯದು. ಅಷ್ಟಲ್ಲದೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ದಿನ ತಗೋಬೇಕಾಗುತ್ತೆ. ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕಂಟೈನ್ ಆಗಿರುವಂಥ ಫುಡ್ಗಳನ್ನ ಡೈಲಿ ಲೈಫಲ್ಲಿ ತಗೊಳ್ಬೇಕಾಗುತ್ತದೆ. ಇನ್ನು ಫ್ಯಾಟಿ ಲಿವರ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ವಿಟಮಿನ್ ಸಿ, ವಿಟಮಿನ್ ಡಿ, ಒಮೆಗಾ 3 ಮತ್ತು ಗ್ಲೂಟಾಥಯೋನ್ ಕಂಪಲ್ಸರಿ ತಗೊಳ್ಬೇಕಾಗುತ್ತದೆ. ಲಿವರ್ಗೆ ಫ್ರೆಂಡ್ಲಿ ಫುಡ್ ಅಂತ ಅಂದರೆ ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳಾಗ್ತದೆ. ಇನ್ನು ಎಲ್ಲ ಥರದ ಹಣ್ಣುಗಳನ್ನು ಕೂಡ ತಿನ್ಬೋದು, ಅದ್ರಲ್ಲಿ ವಿಟಮಿನ್ಸ್ ಕೂಡ ಇರುತ್ತೆ. ಆದರೆ ಹಣ್ಣುಗಳನ್ನ ಜ್ಯೂಸ್ ಮಾಡಿ ತಗೊಳ್ಳೋದು ಅಥವಾ ಅತಿ ಹೆಚ್ಚು ಹಣ್ಣುಗಳನ್ನೇ ತಿನ್ಕೊಳ್ಳೋ ಇರೋದ್ರಿಂದಾಗಿ ಲಿವರ್ನಲ್ಲಿ ಫ್ರಕ್ಟೋಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಫ್ಯಾಟಿ ಲಿವರ್ ಇದ್ದವರು ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಲಿವರ್ನ ಚೆನ್ನಾಗಿ ಇಟ್ಕೋಬೇಕಾಗುತ್ತದೆ. ಅದರಲ್ಲಿ ಹೈ ಫೈಬರ್ ಫುಡ್ಗಳನ್ನ ತೊಗೊಳ್ಬೇಕಾಗ್ತದೆ. ಅಂದರೆ ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಇವುಗಳನ್ನ ತೊಗೊಳ್ಬೇಕಾಗ್ತದೆ. ಇವುಗಳನ್ನ ತೊಗೊಳೋದ್ರಿಂದ ಹೈ ಫೈಬರ್ನ ಅಂಶ ಏನು ಮಾಡುತ್ತೆ ಅಂದರೆ ಫ್ಯಾಟ್ನ ಕರಗಿಸ್ತಾ ಹೋಗುತ್ತೆ. ಈ ಫ್ಯಾಟ್ ಏನಾಗುತ್ತೆ ಅಂದರೆ ಬೈಲ್ನಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಫ್ಯಾಟಿ ಲಿವರ್ ಆದವರು ಒಳ್ಳೆಯ ಒಂದು ಫ್ಯಾಟ್ನ ತೊಗೊಳ್ಬೇಕಾಗುತ್ತೆ ಅಂತಂದರೆ ಪ್ರತಿದಿನ ಆಹಾರದಲ್ಲಿ ಬೀಜಗಳನ್ನ ಬಳಸಬೇಕಾಗ್ತದೆ. ಅಂದರೆ ಗೋಡಂಬಿ ಇರ್ಬೋದು, ಪಿಸ್ತಾ, ಶಿಯಾ ಬೀಜ, ಸೂರ್ಯಕಾಂತಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸು ಇವುಗಳನ್ನ ಬಳಸೋದ್ರಿಂದಾಗಿ ಈ ಬೀಜಗಳಲ್ಲಿರುವಂಥ ಒಳ್ಳೆ ಕೊಬ್ಬಿನಾಂಶಗಳು ದೇಹವನ್ನು ಸೇರ್ತದೆ. ಇನ್ನು ಮಾಂಸಾಹಾರಿಗಳಾದರೆ ಕಾರ್ಲೆ, ಬಾಂಗ್ಡಿ, ಮೀನುಗಳನ್ನ ಸೇವಿಸ್ಬೋದು. ಕೋಳಿ ಮಾಂಸವನ್ನು, ಚಿಕನ್ನ ಸ್ವಲ್ಪ ಬೇಕಾದ್ರೆ ತಗೊಳ್ಬೋದು. ಇನ್ನು ಹಸಿರು ತರಕಾರಿಗಳ ಜೊತೆಗೆ ಸೊಪ್ಪುಗಳಂತೂ ದೇಹಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ. ಅದರಲ್ಲೂ ಕೂಡ ಈ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದಾಗಿದೆ ಈ ಫ್ಯಾಟಿ ಲಿವರ್ ಇದ್ದವರಿಗೆ. ಇನ್ನು ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗ್ತಿದೆ ಅಥವಾ ಫಸ್ಟ್ ಸ್ಟೇಜಲ್ಲಿ ಇದ್ದೀವಿ ಅನ್ನೋವಂಥವರು ಈ ಪ್ರೋಬಯೋಟಿಕ್ ಫುಡ್ಸ್ ಅನ್ನು ತಗೊಳ್ಬಹುದಂತ ಆಗುತ್ತೆ. ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾ ಇರುವಂಥ ಆಹಾರವನ್ನು ತೆಗೆದುಕೊಳ್ಬಹುದು. ಈಗ ಎಕ್ಸಾಂಪಲ್ಗೆ ಅಳಿಸಿದ ಹಣ್ಣದ ಬದಲಾಗಿ ತಂಗಳನ್ನನ್ನು ತಿನ್ಬೋದು, ಮತ್ತು ಫಾರ್ಮೆಂಟೆಡ್ ರಾಗಿ ಅಂಬ್ಲಿಗಳನ್ನ ಕುಡಿಬಹುದು, ಮೊಸರುಗಳನ್ನ ತಗೊಳ್ಬಹುದು. ಮತ್ತು ನಮ್ಗೆ ಬೇಕಾದಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಬಳಸ್ಕೊಂಡು ಲಿವರ್ ಮೇಲೆ ಬರುವಂಥ ಬರ್ಡನ್ನು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಪ್ರೋಬಯೋಟಿಕ್ ಫುಡ್ಸ್ಗಳು ತುಂಬ ಒಳ್ಳೆಯದಾಗಿರುತ್ತದೆ. ಮತ್ತಿನ್ನು ಸ್ವೀಟ್ಸು, ಸಾಫ್ಟ್ ಡ್ರಿಂಕ್ಸು, ಆಲ್ಕೋಹಾಲು ಮತ್ತು ಜಂಕ್ ಫುಡ್ಸ್ನ ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಆದರೆ ಮೊಟ್ಟೆನ ದಿನ ಒಂದೊಂದು ತಗೊಳ್ಬಹುದಾಗುತ್ತೆ. ಅದರಲ್ಲೂ ಕೂಡ ಈ ಯೆಲ್ಲೋ ಪಾರ್ಟ್ ಏನಿದೆ, ಮೊಟ್ಟೆ ಒಳಗಿರೋಂಥ ಹಳದಿ ಭಾಗ, ಅದು ತುಂಬ ಒಳ್ಳೆಯದಾಗಿರ್ತದೆ. ಇನ್ನು ಮೊಸರನ್ನ ದಿನ ತಗೊಳ್ಳೋದ್ರಿಂದಾಗಿ ಈ ಫ್ಯಾಟಿ ಲಿವರ್ ಇದ್ದವರಿಗೆ ತುಂಬ ಒಳ್ಳೆಯದಾಗಿರುತ್ತೆ. ಇನ್ನು ಈ ಫ್ಯಾಟಿ ಲಿವರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಸಾವಿತ್ರಮ್ಮ ಚಾನಲಲ್ಲಿ ಕಾಣುವಂಥ ಈ ವಿಡಿಯೋದ ಕೆಳಗೆ ಕಾಣುವಂಥ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಮತ್ತು ನಿಮ್ಗೆ ಇದೇ ರೀತಿ ಹೆಚ್ಚಿನ ಆರೋಗ್ಯದ ಬಗ್ಗೆ ಮಾಹಿತಿಗಳು ಬೇಕು ಅಂತ ಅಂದರೆ ಈ ನೆಕ್ಸ್ಟ್ ಬರುವಂಥ ವೀಡಿಯೋಗಳನ್ನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಈ ವಿಡಿಯೋನು ಕೂಡ ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ಸು, ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸೇ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಇರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು.